ನನಸಾಗಲಿ, ಮುತ್ತಿನಂತಹ ನಗುವು ಎಂದು ಮಾಸದಿರಲಿ, ಚಿತ್ತ ನಿರ್ಮಲವಾಗಿ ಶಾಂತವಾಗಿರಲಿ, ಚಿತ್ತ ನಿರ್ಮಲವಾಗಿ ಶಾಂತವಾಗಿರಲಿ. ಹೆಜ್ಜೆ ಗುರುತುಗಳು ಆನಂದ ಕೊಡುವಂತಿರಲಿ, ಹೆಜ್ಜೆ ಹೆಜ್ಜೆಗೂ ಹೊಸ ಕಲಿಕೆಯಾಗಲಿ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬರುವವರಿಗೆ ಇಲ್ಲ ಜಯ ಭಾರತ ಜನನಿ, ಜಯ ಭಾರತ ಜನನಿ, ಭಾರತ ಮಾತಾ ಬುಧ ಜನಗೀತ, ನಿರ್ಮಲ ಗಂಗಾ ಜಲಪೂತ, ಭಾರತ ಮಾತಾ ಬುಧ ಜನಗೀತ, ನಿರ್ಮಲ ಗಂಗಾ ಜಲಪೂತ, ಜಯ ಭಾರತ ಜನನಿ, ಜಯ ಭಾರತ ಜನನಿ. ಪಾ ಮಗರಿ ಸನಿ ಸರಿ ಮ ಪ, ಸಾ ನಿ ದ ಪ ಮ ತಿ ಮ ಪ ನಿ ಸಾ, ನಿ ಸರಿ ಸನಿ ಸರಿ ಸನಿ ದ ಪ ಮ ಪ ದ ಪ ಮ ಪ ದ ಪ ಮ ಗರಿ ರಿ ಮ ಪ ಸಾ ನಿ ದ ಪ ಮ ಗರಿ ಪ ಮ ಗರಿ ಸನಿ ಸಾ. ಶಿರಸಿ ವಿರಾಜಿತ ಹಿಮಗಿರಿ ಮುಕುಟಂ, ಚರಣೇ ಹಿಂದೂ ಮಹೋದಧಿ ಸಲಿಲಂ, ಜಗನೇ ಸಸ್ಯ ಲತಾತರುವಸನಂ, ಜಗನೇ ಸಸ್ಯ ಲತಾತರುವಸನಂ, ಜಯ ಭಾರತ ಜನನಿ. ನಿ ಸ ಗ ಮ ಪ ಮ ಪ ನಿ ದ ಪ, ಗ ಮ ಪ ನಿ ಸಾ, ನಿ ಸ ಗ ರಿ ಸಾ, ಪ ನಿ ಸ ಮ ಗ ರಿ ಸಾ, ಪ ನಿ ರಿ ಸಾ ನಿ ದ ಪ, ಗ ಮ ನಿ ದ ಪ ಮ ಗ ರಿ ನಿ ಸ ಗ ಮ ಪ ಗ ರಿ ಸ. ಋಷಿವರ ಘೋಷಿತ ಮಂತ್ರ ಪುಲಕಿತ, ಕವಿವರ ಗುಮ್ಮಿತ ಪಾವನ ಚರಿತ, ಋಷಿವರ ಘೋಷಿತ ಮಂತ್ರ ಪುಲಕಿತ, ಕವಿವರ ಗುಮ್ಮಿತ ಪಾವನ ಚರಿತ, ಧೀರ ವೀರ ನುತ ಶೌರ್ಯ ಪಾಲಿತ, ಜಯ ಭಾರತ ಜನನಿ. ಪ ಮ ಗ ರಿ ಗ ನಿ ದ ಪ ಮ ಪ, ಗ ಮ ದ ನಿ ಸಾ, ಗ ರಿ ನಿ ರಿ ಸಾ, ನಿ ಸ ಗ ರಿ ಸಾ ನಿ ದ ಪ ಮ ಪ ಸಾ ನಿ ದ ಪ ಮ ಗ, ಗ ಗ ಮ ಮ ದ ದ ನಿ ನಿ, ಗ ರಿ ಸ ನಿ ದ ಪ ಮ ದ ಪ ಮ ಗ ರಿ ಸ ನಿ ಸಾ. ಮನಸಿ ಮೇ ಸದಾ ತವ ಪದಯುಗಳಂ, ಸಂಸ್ಕೃತ ಸಂಸ್ಕೃತಿ ಸತತ ಚಿಂತನಂ, ಭಾವರಾಗ ಲಯ ತಾಳ ಮೇಳನಂ, ಜಯ ಭಾರತ ಜನನಿ, ಜಯ ಭಾರತ
ಉತ್ತರದಲ್ಲಿ ಬಾರ್ಕೂರು, ದಕ್ಷಿಣದಲ್ಲಿ ನದಿಯ ಹತ್ತಿರ ಚಂದ್ರಗಿರಿ ನದಿ, ಅದೀಗ ಕಾಸರಗೋಡಿನಲ್ಲಿದೆ. ಇನ್ನು ಪೂರ್ವದಲ್ಲಿ ಪಶ್ಚಿಮಘಟ್ಟ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ. ಇದರ ಒಳಗಿನ ಪ್ರದೇಶವನ್ನು ತುಳುನಾಡು ಎಂದು ಹೇಳ್ತಾರೆ. ತುಳುನಾಡಿನಲ್ಲಿ ತುಂಬ ಅರಸರು ಆಳಿದ್ದಾರೆ. ಒಬ್ಬರಾದ ನಂತರ ಒಬ್ಬರು ಅಜಿಲರು, ಚೌಟರು, ಆಳುಪರು, ಕದಂಬರು ಹೀಗೆ ಆಳಿದ್ದಾರೆ. ಅಲ್ಲದೆ ವಿಜಯನಗರ ಸಾಮ್ರಾಜ್ಯದವರು ಕೂಡ ಆಳಿದ್ದಾರೆ. ಕೆಳದಿಯ ನಾಯಕರು ಕೂಡ ಆಳಿದ್ದಾರೆ. ನಮ್ಮದು ಐತಿಹಾಸಿಕ ನಾಟಕ ಅಲ್ಲ, ಕೇವಲ ಮನೋರಂಜನೆಗಾಗಿ ನಾವು ಮಾಡ್ತಾ ಇದ್ದೇವೆ ಅಷ್ಟೇ, ಹಾಸ್ಯಕ್ಕಾಗಿ. ಇವರು ಮಂತ್ರಿಗಳು ಏನು ಮಂತ್ರಿಗಳೇ, ರಾಜನಿಗೆ ಒಂದು ಮರ್ಯಾದೆ ಅಂತ ಹೇಳಿಲ್ವ? ರಾಜರು ಬರುವಾಗ ಪ್ರಜೆಗಳು ಯಾರು ಎದ್ದು ನಿಲ್ತಾ ಇಲ್ಲಲ್ಲ, ಏನು ಸಮಾಚಾರ? ಕಾದು ಕಾದು ಸಾಕಾಗಿ ಈಗಷ್ಟೇ ಕೂತ್ಕೊಂಡದ್ದು. ಹೌದಾ? ಆಗ ಸಮಾಚಾರ ಮತ್ತೇನಿದೆ ಮಂತ್ರಿಗಳೇ? ಏನ್ ಹೇಳುದು ಮಹಾರಾಜರೇ, ಊರ ಯಜಮಾನರ ಹತ್ತಿರ ನಮ್ಮ ರಾಜ್ಯದ ಬಗ್ಗೆ ದೂರು ಕೊಟ್ಟಿದ್ದಾರಂತೆ. ನೋಡಿ ಅಲ್ಲಿ ನಮ್ಮ ರೈತ ಬಂದರು. ನಮ್ಮ ರೈತರು, ನೀರಿನವರು, ರಸ್ತೆಯವರು ಎಲ್ಲ ದೂರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಪರಿಹಾರ ಮಾಡುವ ಜವಾಬ್ದಾರಿ ನಿಮ್ಮಲ್ಲಿದೆ. ನೋಡಲ್ಲಿ ರೈತರು ಬರ್ತಾ ಇದ್ದಾರೆ. ಏನು ನಿಮ್ಮ ಸಮಸ್ಯೆ ಹೇಳಿ ರೈತರೇ? ರೈತರು ದೇಶದ ಬೆನ್ನೆಲುಬು ಅನ್ನುತ್ತಾರೆ. ಆದರೆ ಇಲ್ಲಿ ರೈತರನ್ನು ಕೇಳುವವರೇ ಇಲ್ಲ. ಮಹಾರಾಜರೇ, ಏನು ಹೇಳುವುದು? ನಮ್ಮದು ನಾವು ರೈತರು ತುಂಬ ಸಾಲ ಮಾಡಿ ಬೆಳೆ ಬೆಳೆಸಿದ್ದೇವೆ. ಅದು ಬೆಳೆಗಳೆಲ್ಲ ಹಾಳಾಗಿ ಹೋಗಿದೆ. ಮಳೆಯಲ್ಲಿ ರಾಗಿ, ಜೋಳ, ನೀರುಳ್ಳಿ ಎಲ್ಲ ಹಾಳಾಗಿ ಹೋಗಿದೆ. ರಾಜರೇ, ಅದು ನೀರುಳ್ಳಿ ಕೊಳೆತು ಹೋಗದ್ದು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ ಮಹಾರಾಜರೇ, ನಮ್ಮ ಕಣ್ಣಲ್ಲಿ ರಕ್ತವೇ ಬರುತ್ತದೆ. ಆದರೆ ಏನು ಮಾಡುವುದು ಮಹಾರಾಜರೇ? ನಾವು ತುಂಬಾ ಸಾಲ ಮಾಡಿದ್ದೇವೆ. ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದಿದ್ದಾರೆ. ಅದು ನನ್ನ ಮಕ್ಕಳು 8 ಜನ ಮಕ್ಕಳು, ನಾನು ಮತ್ತೆ ನನ್ನ ಒಬ್ಬಳೇ ಹೆಂಡತಿ. ರೈತರೇ, ನಾವು ಏನು ಮಾಡುವುದು? ಸಾಲ ಮಾಡಿ ಎಲ್ಲ ಮುಳುಗಿ ಹೋಗಿದ್ದೇವೆ. ಮಹಾರಾಜರೇ, ನೀವು ಏನಾದರೂ ನಮಗೆ ಆರ್ಥಿಕ ಸಹಾಯ ಮಾಡದಿದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಮಹಾರಾಜರೇ, ಮೊನ್ನೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅವನ ಸಂಸಾರ ಎಲ್ಲ ಬೀದಿಗೆ ಬಂದಿದೆ. ಮಹಾರಾಜರೇ, ನಾವು ಹೀಗೆ ಆದರೆ ನಮಗೆ ನೀವು ಸಹಾಯ ಮಾಡದಿದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವುದು ಗ್ಯಾರಂಟಿ. ಆದರೆ ನಾನು ಮೊನ್ನೆ ಸಂತೆಗೆ ಹೋಗಿ ನೋಡಿ ಸಂತೆಗೆ ಹೋಗಿ ನಾನು ಹಗ್ಗ ತಂದಿದ್ದೇನೆ. ಇದು ಎಲ್ಲಿಗೆ ಹಾಕುದು? ಅಯ್ಯೋ ಮಹಾರಾಜರೇ, ನಾನು ಹೀಗೆ ಆದರೆ ನೀವು ಆರ್ಥಿಕ ಸಹಾಯ ಮಾಡದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಮಹಾರಾಜರೇ, ದಯವಿಟ್ಟು ನಿಮ್ಮ ಹಗ್ಗವನ್ನು ಸ್ವಲ್ಪ ಬದಿಗಿಡಿ. ಮಂತ್ರಿಗಳೇ, ಇವರಿಗೆ ರೈತರಿಗೆಲ್ಲ ನೀವು ಅಲ್ಲಿ ಜಾಗಕ್ಕೆ ಹೋಗಿ ಸಮೀಕ್ಷೆ ಮಾಡಿ ಅವರ ಪರಿಹಾರಕ್ಕೆ ಏರ್ಪಾಟು ಮಾಡಿ.
ಬೇರೆ ಯಾರಿದ್ದಾರೆ? ನೀರಿನ ಸಮಸ್ಯೆ ಎಂದು ಹೇಳಿಕೊಂಡು ಬಂದಿದ್ದಾರೆ. ನಿಂತಲ್ಲೇ ನೀರು ನಿಲ್ಲುವುದಿಲ್ಲೋ, ನಿಂತಲ್ಲೇ ನೀರು ನಿಲ್ಲುವುದಿಲ್ಲೋ, ಹಳ್ಳ ಸಿಕ್ಕಿದ ಕಡೆ ಹರಿಯುವುದೆಲ್ಲೋ, ಹಳ್ಳ ಸಿಕ್ಕಿದ ಕಡೆ ಹರಿಯುವುದೆಲ್ಲೋ, ನಿಂತಲ್ಲೇ ನೀರು ನಿಂತಲ್ಲೇ ನೀರು ನಿಂತಲ್ಲೇ ನೀರು ನಿಲ್ಲುವುದಿಲ್ಲೋ, ಅಣ್ಣ ತಮ್ಮಂದಿರ ಪ್ರೀತಿ ಏನಾಯ್ತು, ಆಸ್ತಿ ಫಲದ ಮೇಲೆ ಅಡವಿ ಫಲಾಯ್ತು, ಅಕ್ಕ ತಂಗಿರ ಪ್ರೇಮ ಏನಾಯ್ತು, ಮದುವೆಯಾದ ಮೇಲೆ ಗಂಡನ ಸುತ್ತಾಯ್ತು, ಮದುವೆಯಾದ ಮೇಲೆ ಗಂಡನ ಸುತ್ತಾಯ್ತು, ನಿಂತಲ್ಲೇ ನೀರು ನಿಲ್ಲುವುದಿಲ್ಲೋ, ನಿಂತಲ್ಲೇ ನೀರು ನಿಲ್ಲುವುದಿಲ್ಲೋ, ಗಂಡ ಹೆಂಡಿರ ಮೋಹ ಏನಾಯ್ತು, ಮಕ್ಕಳದ ಮೇಲೆ ಮನಸ್ಸೇ ಹಾಳಾಯ್ತು, ಗುರು ಶಿಷ್ಯರ ಬಂಧನವೇನಾಯ್ತು, ವಿದ್ಯೆ ಕಲಿತ ಮೇಲೆ ಗಾಳಿ ಫಲಾಯ್ತು, ನಿಂತಲ್ಲೇ ನೀರು ನಿಂತಲ್ಲೇ ನೀರು ನಿಂತಲ್ಲೇ ನೀರು ಹರಿಯುವುದಿಲ್ಲ, ನಿಂತಲ್ಲೇ ನೀರು ನಿಲ್ಲುವುದಿಲ್ಲ. ಮಹಾರಾಜರೇ, ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದೆ. ನೀರಿಲ್ಲದೆ ನಮಗೆ ಹಾಹಾಕಾರ ಎದ್ದಿದೆ. ನೀರಿಲ್ಲದೆ ನಮಗೆ ಮಕ್ಕಳಿಗೆ ಸ್ನಾನ ಮಾಡಲು, ಬಟ್ಟೆ ಒಗೆಯಲು, ಅಡುಗೆ ಮಾಡಲು ಯಾವುದಕ್ಕೂ ನೀರಿಲ್ಲದ ಕಾರಣ ನೀವು ನಮಗೆ ನೀರು ಒದಗಿಸಿಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನೀವು ಅರಮನೆಯಲ್ಲಿರುತ್ತೀರಾ, ಆದರೆ ನಮಗೆ ನೀರಿಲ್ಲದ ಕಾರಣ ನಿಮಗೆ ತಿಳಿಯುವುದಿಲ್ಲ. ಹಾಗಾಗಿ ನೀವು ನಮಗೆ ನೀರನ್ನು ಒದಗಿಸುವಲ್ಲಿ ಯಶಸ್ವಿ ಮಾಡಿಕೊಡುವಾಗಿ ಕೇಳಿಕೊಳ್ಳುತ್ತೇನೆ. ಮಂತ್ರಿಗಳೇ, ಈ ವರ್ಷ ಧಾರಾಕಾರ ಮಳೆ ಬಂದಿದೆ. ಎಲ್ಲ ಜನರು ನೀರು ಕುಡಿದು ಬಿಟ್ಟಿದ್ದಾರೆ. ಹೇಗೆ ಅದನ್ನು ಸಮರ್ಪಕ ರೀತಿಯಲ್ಲಿ ಬಳಸುವಂತೆ ಡ್ಯಾಮ್ ಎಲ್ಲ ನಿರ್ಮಾಣ ಮಾಡಿ ಜನಗಳಿಗೆ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಸಿಗುವ ಹಾಗೆ ಮಾಡಬೇಕು ಮಂತ್ರಿಗಳೇ. ಆಯ್ತು ಮಹಾರಾಜರೇ, ಮಾಡುವ. ನಿಮ್ಮ ಕೋರಿಕೆಯನ್ನು ಈಡೇರಿಸ್ತೇವೆ. ಮಹಾರಾಜರೇ, ರಸ್ತೆ ಗುಂಡಿ ಆಗಿದೆ ಅಂತೆ, ಒಬ್ಬರು ಹಿಡ್ಕೊಂಡು ಬಂದಿದ್ದಾರೆ ಊರನ್ನು. ಏನಾಯ್ತು? ಯಾಕೆ ಕೂಗ್ತಾ ಇದ್ದೀರಾ? ಏನಾಯ್ತು ಹೇಳಿ ಹೇಳುದು ಮಹಾರಾಜರೇ, ನಿಮ್ಗೆಲ್ಲಿಂದ ಗೊತ್ತಾಗಬೇಕು ಹೇಳಿ. ನಾನು ಅಂಗವಿಕಲನಾದೆ. ನೋಡಿ, ನಮ್ಮ ಊರಲ್ಲಿ ರಸ್ತೆಗಳೆಲ್ಲ ಹೊಂಡ ಗುಂಡಿಯಾಗಿದೆ. ನಾನು ಬರ್ತಾ ಇರುವಾಗ ಹೊಂಡದಲ್ಲಿ ಬಿದ್ದು ನನ್ನ ಕಾಲು ಮುರಿದು ಹೋಯ್ತು. ನೋಡಿ, ನಾನು ಅಂಗವಿಕಲನಾದೆ. ಶಾಲೆಗೆ ಹೋದ ಮಕ್ಕಳು ಮನೆಗೆ ಹಿಂತಿರುಗಿ ಬರ್ತಾರೋ ಇಲ್ವಾ ಅಂತಾಗಿದೆ. ಏನು ಹೇಳುದು ನಮ್ಮ ಗೋಳು. ನೀವಾದರೆ ಯಾರ ಮನೆಯಲ್ಲಿ ಇರ್ತೀರಿ, ನಿಮಗೆ ಎಲ್ಲಿಂದ ಗೊತ್ತಾಗಬೇಕು? ನಮ್ಮಂತ ವಯಸ್ಸಾದವರು ರಸ್ತೆಗೆ ಬಂದು ಮನೆಗೆ ಹಿಂತಿರುಗಿ ಹೋಗುತ್ತೇವೋ ಇಲ್ವಾ ತಿಳಿಯ ಆಗ್ತದೆ. ನಾನು ಅಂಗವಿಕಲನಾದೆ, ನಾನು ಅಂಗವಿಕಲನಾದೆ. ದಯವಿಟ್ಟು ಹೋಗುವುದನ್ನು ನಿಲ್ಲಿಸಿ. ಮಂತ್ರಿಗಳೇ, ಇವರ ಮಾತನ್ನು ಕೇಳಿದ್ದೀರಾ? ನಮ್ಮ ರಸ್ತೆಯಲ್ಲಿ ಎಲ್ಲ ಹೊಂಡ ಗುಂಡಿಯೇ ತುಂಬಿದೆ ಅಂತೇಳಿ ಕಾಣ್ತದೆ. ಎಲ್ಲಾ ರಸ್ತೆಗಳಿಗೂ ಕಾಂಕ್ರೀಟೀಕರಣ ಮಾಡಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಅದಕ್ಕೊಂದು ಏರ್ಪಾಟ್ ಮಾಡಿ, ಸರಿಯಾಗಿ ಪರೀಕ್ಷೆ ಮಾಡಿ. ಬೇರೆ ಯಾರಿದ್ದಾರೆ? ಬೇರೆ ಯಾರ ಸಮಸ್ಯೆ ಇದೆ? ಒಬ್ಬರು ಮಹಿಳೆ ಬಂದಿದ್ದಾರೆ ಮಹಾರಾಜರೇ, ಪ್ರಾಯದವರೊಬ್ಬರು ಆರೋಗ್ಯ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ ಅವರು.
ಅನೇಕ ರೋಗಗಳು ಬಂದಿವೆ. ಮಹಾರಾಜರೇ, ನೀರಿನ ಕಲುಷಿತ ನೀರು, ಆಮೇಲೆ ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಇದರಿಂದಾಗಿ ಅನೇಕ ಸಾಂಕ್ರಾಮಿಕ ರೋಗಗಳು ಬಂದಿವೆ. ಮಹಾರಾಜರೇ, ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಹೊರ ಊರಿನ ನಮ್ಮ ಹತ್ತಿರ ಮಣಿಪಾಲದಿಂದ ಪಂಡಿತರನ್ನು ಕರೆಸಿ ಔಷಧೋಪಚಾರದ ವ್ಯವಸ್ಥೆಯನ್ನು ಮಾಡಿ. ಮಹಾರಾಜರೇ, ಜನರಿಗೆ ಒಂದು ಒಳ್ಳೆಯ ಬದುಕನ್ನು ಕೊಡಿ, ಜನರು ನೆಮ್ಮದಿಯಿಂದ ಬಾಳುವ ಹಾಗೆ ಮಾಡಿ. ಮಹಾರಾಜರೇ, ಖಂಡಿತವಾಗಿಯೂ ಮಾಡುತ್ತೇನೆ. ಜನರ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇದೆ. ಮಂತ್ರಿಗಳೇ, ಉತ್ತಮ ಪಂಡಿತರನ್ನು ಕರೆಸಿ ಎಲ್ಲ ಪ್ರಜೆಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ನೋಡಿಕೊಳ್ಳಿ. ಆಯ್ತು ಮಹಾರಾಜರೇ, ಮಾಡುವ ಅದರ ಮಹಾರಾಜರೇ, ಒಂದು ಮಹಿಳೆಯವರ ಆರ್ಥಿಕ ಪರಿಸ್ಥಿತಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಏನಮ್ಮ ನಿಮ್ಮ ಸಮಸ್ಯೆ? ನಾನು ನನ್ನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಂದಿದ್ದೇನೆ. ಏನಂದರೆ, ನಾವಿರುವುದು ಒಂದು ಹಳ್ಳಿಯಲ್ಲಿ. ಅಲ್ಲಿ ತುಂಬ ಮನೆಗಳಿವೆ, ಅಂಗಡಿಗಳಿಲ್ಲ, ದೂರ ದೂರ ಅಂಗಡಿ. ಹಾಗಾಗಿ ಎಲ್ಲರಿಗೆ ಸಮಸ್ಯೆ ನೋಡಿ ನಾನೊಂದು ಸಣ್ಣ ರೀತಿಯಲ್ಲಿ ಮನೆಯಲ್ಲೇ ಚಕ್ಕುಲಿ, ಹಪ್ಪಳ, ಸಂಡಿಗೆ ಮಾಡಿದೆ. ಮತ್ತು ಮನೆಗಳಿಗೆ ಬೇಕಾ ಅಂತ ಕೇಳಿದೆ. ಆದರೆ ಕೆಲವರು ಒಳ್ಳೆ ಸಹಕಾರ ಕೊಟ್ಟರು. ಕೆಲವರು ಚಕ್ಕುಲಿ ಬೋಡೆ, ಉಪ್ಪಡು ಬೋಡೆಯಿಂದ ದಾನೆ ಅವನೇ ದಿನ ತಿಪ್ಪಿನ ದುಡ್ಡು ಕೊಡ್ಪಿನ ಬೊಡ್ಚ ಅಂತ ಕೇಳ್ತಿದ್ದೆ. ಆದರೂ ಅದನ್ನು ಕೇಳಿಕೊಂಡು ಮುಂದೆ ಹೋಗಿ ಮಾಡ್ತಾ ಇದ್ದೆ. ಆದರೆ ಎಲ್ಲರ ಸಹಕಾರ ಸಿಕ್ಕಿತು. ಈಗ ನನಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಆದರೆ ನಡೆಸೋದು ತುಂಬ ಕಷ್ಟ. ಒಳ್ಳೆಯದಂದರೆ ಅದು ತುಂಬ ರುಚಿ ಮಾತ್ರ. ಅದು ರುಚಿ ನೋಡಿದರೆ ಯಾರು ಹಪ್ಪಳ ಇದು ಎಣ್ಣೆಗೆ ಹಾಕಿದರೆ ಎಷ್ಟು ದೊಡ್ಡದಾಗ್ತದೆ, ಅದು ಅಷ್ಟು ರುಚಿ ಇದೆ. ಇದು ಸಾಪಕ್ಕಿ ಸಂಡಿಗೆ ಎಣ್ಣೆಗೆ ಹಾಕಿದ ಕೂಡಲೇ ಎಷ್ಟು ದೊಡ್ಡದಾಗ್ತದೆ. ಮತ್ತು ಇದು ಕುಂಬಳಕಾಯಿ ಸಂಡಿಗೆ, ಇದು ಊಟಕ್ಕೆ ಬಹಳ ರುಚಿ. ಕುಂಬಳಕಾಯಿ ಸಂಡಿಗೆ ಇದನ್ನು ತಗೊಂಡ್ರೆ ಅನ್ನ ಸೇರಿದ್ದು ಗೊತ್ತೇ ಆಗೋದಿಲ್ಲ. ಆ ಥರದಲ್ಲಿ ಅಷ್ಟು ರುಚಿ ನಿಮಗೆ ಎಲ್ಲೂ ಸಿಗೋದಿಲ್ಲ. ನೀವಿದರ ರುಚಿ ನೋಡಿದರೆ ನನಗೆ ಬೇಕು ಹೇಳ್ತೀರಿ. ನನಗೆ ಈಗ ಅದು ತಯಾರು ಮಾಡಲಿಕ್ಕೆ ಭಾರಿ ಕಷ್ಟ ಆಗಿದೆ. ಏನೆಂದರೆ, ತುಂಬ ಜನರಿಗೆ ನಾನು ಮನೆ ಹತ್ರ ನೌಕರಿ ಕೊಟ್ಟಿದ್ದೇನೆ. ಅವರೆಲ್ಲ ತಯಾರು ಮಾಡ್ತಿದ್ದಾರೆ. ಮೊದಲು ನಾವು ಬರೀ ಸಂಬಳ ಮಾತ್ರ ಕೊಡ್ತಿದ್ದರು. ಈಗ ಅವರಿಗೆ ಬೋನಸ್, ಗ್ರ್ಯಾಟಿವಿಟಿ ಮತ್ತು ಹೆಂಗಸರಿಗೆ 6 ತಿಂಗಳು ರಜೆ ಗರ್ಭಿಣಿಯಾದರೆ ಮತ್ತು ಸಂಬಳ ಕೊಡಬೇಕು. ಅದು ನನಗೆ ಪುರಸುವುದಿಲ್ಲ. ಹಾಗಾಗಿ ಈಚೆ ಬಿಡಲಿಕ್ಕೂ ಅಲ್ಲ, ಆಚೆ ಮಾಡಲಿಕ್ಕೂ ಅಲ್ಲ, ಹಾಗೆ ಆಗಿದೆ. ಆದ್ದರಿಂದ ನಾನು ರಾಜರ ಹತ್ರ ಬೇಡೋದು, ದೊಡ್ಡ ಮನಸ್ಸು ಮಾಡಿ ನನಗೆ ಧನ ಸಹಾಯ ಮಾಡಬೇಕು. ಅವರು ಮಾಡ್ತಾರಂತ ಎಣಿಸಿದ್ದೇನೆ. ದೊಡ್ಡ ಮನಸ್ಸು ನಿಮ್ಮ ಮಾತು ಕೇಳಿ ತುಂಬ ಸಂತೋಷವಾಯಿತು. ಮಂತ್ರಿಗಳೇ, ಈ ಥರ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವುದಕ್ಕೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಆದರೆ ನಾನು ಸಹಾಯಧನ ಅಂತ ಹೇಳಿ ಕೊಡುವುದಿಲ್ಲ. ಯಾಕೆಂದರೆ ಮತ್ತೆ ನೀವು ಸೋಮಾರಿಗಳಾಗ್ತೀರಿ. ಅದಕ್ಕೋಸ್ಕರ ಬಡ್ಡಿ ಇಲ್ಲದ ಸಾಲವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮಂತ್ರಿಗಳೇ, ಇಂಥ ಅನೇಕ ಮಹಿಳೆಯರಿಗೆ ಬಡ್ಡಿ ಇಲ್ಲದ ಸಾಲದ ವ್ಯವಸ್ಥೆಯನ್ನು ಮಾಡಿ. ಆಯ್ತು ಮಹಾರಾಜರೇ, ಮಾಡುವ. ರಾಜರೇ, ನನ್ನದೊಂದು ದಿನ ಆಯಿತು. ಕಾಡನ್ನೆಲ್ಲ ಕಡಿದು ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಉಂಟು. ಹುಲಿಗಳು, ಆಮೇಲೆ ಚಿರತೆ. ಕಾರ್ಕಳದಲ್ಲಿ ಒಂದು ಚಿರತೆ ಬಹಳ ಭಯವನ್ನು ಹುಟ್ಟಿಸಿದೆ. ಈಗ ಮೊನ್ನೆ ಚಿರತೆ ನಮ್ಮ ಹತ್ತಿರದ ಮನೆಯಲ್ಲೇ ಒಂದು ಕೋಳಿಯನ್ನು ಹಿಡಿದುಕೊಂಡು ಹೋಗಿದೆ. ಎಲ್ಲ ಜನರಿಗೆ ಒಂದು ಕಾರ್ಕಳದಲ್ಲಿ ಚಿರತೆ ಉಂಟು ಅಂತೇಳಿ ಏನು ಅವರಿಗೆ ಹೆದರಿಕೆ ಉಂಟಾಗಿದೆ. ಅದಕ್ಕೆ ಏನಾದರೂ ನೀವು ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ವ್ಯವಸ್ಥೆಯನ್ನು ಮಾಡುವ. ಮಂತ್ರಿಗಳೇ, ಚಿರತೆಯನ್ನು ಕಟ್ಟಿ ಹಾಕಿದವರಿಗೆ ಬಹುಮಾನ ಕೊಡ್ತೇವೆ ಅಂತೇಳಿ ಡಂಗುರ ಸಾರಿಸಿ. ಆಯಿತು, ಸೇವಕರಿಗೆ ಡಂಗುರ ಮಾಡ್ಕೊಂಡು ಬನ್ನಿ.
ಅಪ್ಪಣೆ ಮಾಡಿದ್ದಾರೆ. ಅಪ್ಪಣೆ ಮಾಡಿದರೆ ಅಪ್ಪಣೆ ಮಾಡಿದ್ದಾರೆ ರಂಗುರ ಸಾರ್ಲಿಕ್ಕೆ. ಅದನ್ನು ಮನೆಯಲ್ಲಿ ಹಿಡಿದು ಯಾರಾದರೂ ಊರಿನವರು ಹಿಡಿದು ಕಟ್ಟಿ ಹಾಕಿದರೆ ಅವರಿಗೆ ದೊಡ್ಡ ಬಹುಮಾನ ಕೊಡ್ತಾರಂತೆ. ದೊಡ್ಡ ಬಹುಮಾನ ಕೇಳ್ರಪ್ಪ ಕೇಳ್ರಿ. ಅದು ಚಿರತೆ ಎಲ್ಲಿದೆ ಗೊತ್ತಾ? ಹೌದಾ? ಅಯ್ಯಯ್ಯೋ, ಯಾರೋ ಅದನ್ನು ಕಟ್ಟಿ ಹಾಕುತ್ತಾರೋ ಅವರಿಗೆ ದೊಡ್ಡ ಬಹುಮಾನ. ಎಂತದು? ದೊಡ್ಡ ಬಹುಮಾನ. ಪ್ರಜೆಗಳೇ ಪ್ರಯತ್ನ ಮಾಡಿ. ಪ್ರಜೆಗಳೇ ಪ್ರಯತ್ನ ಮಾಡಿ. ನಾಯಿ ಮಾತ್ರ ಕೊಂಡೋಗುದಲ್ಲ, ನಾಯಿಯನ್ನು ಕೊಂಡೋಗುದಕ್ಕೆ ಚಿರತೆಯನ್ನು ಕಟ್ಟಿ ಹಾಕಬೇಕು. ಅವರಿಗೆ ದೊಡ್ಡ ಬಹುಮಾನ ಅಂದ್ರೆ 10 ರೂಪಾಯಿ. ನಮ್ಮ ಮಹಾರಾಜರು 10 ರೂಪಾಯಿ ಬಹುಮಾನವನ್ನು ಕೊಡಲಿದ್ದಾರೆ. ಪ್ರಜೆಗಳೇ ಪ್ರಯತ್ನ ಮಾಡಿ. ಪ್ರಜೆಗಳೇ ಪ್ರಯತ್ನ ಮಾಡಿ. ಆ ಚಿರತೆ ಎಲ್ಲಿದ್ದರೂ ಸಹಿ, ಬಾವಿಯಲ್ಲಿದ್ದರೂ ಸಹಿ, ಎಲ್ಲ ತೆಗೆದು ನೀವು ಅವರನ್ನು ಕಟ್ಟಿ ಹಾಕಬೇಕು. ಅದೇ ಅವರ ಚಿರತೆಗೆ ಸಾಮಾನ್ಯ ಪರಿಹಾರವನ್ನು ಮಾಡಿ, ಆಮೇಲೆ ನೀವು ಬುದ್ಧಿವಂತರು, ಹಾಗಾಗಿ ಪ್ರಜೆಗಳ ಎಲ್ಲ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಡ್ತಾರೆ ಎಂಬ ನಂಬಿಕೆ ನಮಗಿದೆ. ರೈತರಿಗೆ, ನೀರಿನವರಿಗೆ ಹಾಗೂ ಕಾಡು ಪ್ರಾಣಿಗಳ ಹಾವಳಿಗೆ ಎಲ್ಲ ಇವರು ಪರಿಹಾರವನ್ನು ಸೂಚಿಸ್ತಾರೆ. ಅದಕ್ಕೆ ರಾಜರಿಗೆ ಧನ್ಯವಾದ. ಹೌದು ಮಹಾರಾಜರೇ, ಎಲ್ಲರಿಗೂ ಈಗ ನೀವು ಸಹಾಯ ಮಾಡಿದ್ದೀರಂತ ತುಂಬ ಸಂತೋಷದಲ್ಲಿದ್ದಾರೆ. ಮೊನ್ನೆ ರೈತ ಸಹ ಬಂದಿದ್ದ, ಅಲ್ಲಿ ನೋಡಿ ಹಪ್ಪಳದವ್ರು ಬಂದರು. ಅದಕ್ಕಾಗಿ ನಾವು ರಾಜರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಮಂತ್ರಿಗಳೇ ಸ್ವೀಕರಿಸಿ. ಧನ್ಯವಾದ. ತುಂಬ ಸೊಗಸಾಗಿ ಮೂಡಿ ಬಂತು ಕಿರುಪ್ರಹಸನ. ತುಂಬಾ ಜಾಸ್ತಿ ಆಗಿದೆಲ್ಲ, ಅದಕ್ಕೆ ಒಂದು ದಿವಸ ಸಾಂಬಾರು ಮಾಡಿ ತಿನ್ಲಿ ಅಂತ ಹೇಳಿ ಒಂದು ತೆಂಗಿನಕಾಯಿ ಕೊಡ್ತಾ ಇದ್ದೆ. ನಮ್ಮ ಭಗಿನಿ ಸದಸ್ಯರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಿರುಪ್ರಹಸನ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಜೈ ಜೈ ಅಂತೂ ಇಂತೂ ಜನರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಮೇಘ ಮಲ್ಲಿಗೆ
ನೀಲ ಗಗನ ನೋಡಿ ನವಿಲು ಗರಿಯ ಬಿಚ್ಚಿದೆ ಗರಿಯ ಬಿಚ್ಚಿದೆ ನವಿಲು ನಾಟ್ಯ ಮಾಡಿದೆ ನವಿಲು ನಾಟ್ಯ ಮಾಡಿದೆ ನವಿಲು ನಾಟ್ಯ ಮಾಡಿದೆ ನವಿಲು ನಾಟ್ಯ ಮಾಡಿದೆ ನವಿಲು ನವಿಲು ನಾಟ್ಯ ಮಾಡಿದೆ ನಾಟ್ಯ ಮಾಡಿದೆ ನವಿಲು ನಾಟ್ಯ ಮಾಡಿದೆ ನವಿಲು ನಾಟ್ಯ ಮಾಡಿದೆ ಜೋಡಿ ಚಿಗುರ ಚಿಗುರಮೆಂದು ಚಿಗಿಯುತ್ತಲ್ಲಿದೆ ಜೋಡಿ ಚಿಗರ ಚಿಗುರಮೆಂದು ಜೋಡಿ ಚಿಗರೆ ಜೋಡಿ ಚಿಗರ ಚಿಗುರಮೆಂದು ಜಿಗಿಯುತ್ತಲ್ಲಿದೆ 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 ಜೋಡಿ ಚಿಗರ ಚಿಗುರ ಮೇಯುತ್ತ ಜಿಗಿಯುತ್ತಲ್ಲಿದೆ 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 ಜಿಗಿಯುತ್ತ 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 ಜಿಗಿಯುತ್ತಲ್ಲಿದೆ ಚಿಗರೆ ಜಿಗಿಯುತ್ತಲ್ಲಿದೆ ಚಿಗರೆ ಜಿಗಿಯುತ್ತಲ್ಲಿದೆ ಅಮಮಗಿಣಿಗಳೆರಡು ಕುಳಿತು ಮುದತೊಳುಲಿದಿದೆ ಅಮಮ 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 ಅಮಮಗಿಣಿಗಳೆರಡು ಗಿಣಿ 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 ಅಮಮಗಿಣಿಗಳೆರಡು ಕುಳಿತು ಮುದತೊಳುಲಿದಿದೆ ಕುಳಿತು ಮುದತೊಳುಲಿದಿದೆ ಕುಳಿತು ಮುದಗೊಳ್ಳುತ್ತಿದೆ ಅಮಮಗಿಣಿಗಳೆರಡು ಕುಳಿತು ಮುದಗೊಳ್ಳುತ್ತಿದೆ 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 ಗಿಣಿಯು ಮುದಗೊಳ್ಳುತ್ತಿದೆ ಭ್ರಮರವೊಂದು ಹೂವನೇರಿ ಮಧುವಗೀರಿದೆ ಭ್ರಮರವೊಂದು ಹೂವನೇರಿ ಮಧುವಗೀರಿದೆ 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 ಭ್ರಮರವೊಂದು ಹೂವನೇರಿ ಮಧುವಗೀರಿದೆ 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 ಭ್ರಮರವೊಂದು ಹೂವನೇರಿ ಮಧುವಗೀರಿದೆ ಮೇಘವನಗಿರಿಯ ಮೇಲೆ ತೇಲಿ ಬರುತ್ತಿದೆ ರಾಗದಿರಿಯ ಹರಿದಿ ವರ್ಷನಾರಿಯುತ್ತಿದೆ ಹರಿದಿ ವರ್ಷ ಆಗಿದೆ ಭಗವಾ
ನಿಮ್ಮ ಈ ಕಲೆ ಮುಂದೆಯೂ ಕೂಡ ಪ್ರದರ್ಶನಗೊಳ್ಳಲಿ. ದೇವರು ನಿಮಗೆಲ್ಲರಿಗೂ ಇನ್ನು ಹೆಚ್ಚಿನ ಆಯುರಾರೋಗ್ಯ ಸಂಪತ್ತು ಕಲೆಯನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಜೋರಾದ ಕೈ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸೋಣ. ಮುಂದಿನ Lord.
ಸರ್ಪಶಾಹಿ ಪಂಡ ರಾಮದೇವರತ್ತಗ ಅರ್ಜುನಾಗ ಸಾರಥಿ ಪ್ರಮರ್ದಿನೇರ್ಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತಗ ಅರ್ಜುನಾಗ ಸಾರಥಿ ಪ್ರಮರ್ದಿನೇರ್ಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತಗ ವಾದರಾಜರ ರಚನೆಯುಳ್ಳ ದಶಾವತಾರ ಸ್ತುತಿಯನ್ನು ಪ್ರಸ್ತುತಪಡಿಸಿದ ಶಿವದುರ್ಗ ಭಜನಾ ಮಂಡಳಿ ಹೆರ್ಗ ಇವರೆಲ್ಲರಿಗೂ ಧನ್ಯವಾದಗಳು. ಆ ಅಧ್ಯಕ್ಷರ ಕೈಯಿಂದ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ತಿದ್ದೆ. ಮುಂದೆ ಸಮೃದ್ಧಿ ಮಹಿಳಾ ಮಂಡಳಿ ಪೇತ್ರಿಯವರು ರೆಡಿ ಇದ್ರೆ ಕಾರ್ಯಕ್ರಮ ನೀಡಬಹುದು. ಿ
ಮಹಿಳಾ ಮಂಡಳಿ ಪರ್ಕಳ. ಮುಂದೆ ಸಮೃದ್ಧಿ ಮಹಿಳಾ ಮಂಡಳಿ ಪೇತ್ರೆ ಚೇರ್ಕಾಡಿ. ರೆಡಿ ಇದ್ದೀರಾ? ಚೇರ್ಕಾಡಿ.
ಇದರೊಂದಿಗೆ ಎಲ್ಲ ಮಹಿಳೆಯರು ಕೂಡ ವೇದಿಕೆಯಲ್ಲಿರಬೇಕು. ನಮ್ಮ ಮಂಡಳಿಯಿಂದ ಒಂದು ಕಿರು ಕಾಣಿಕೆಯನ್ನು ಅಧ್ಯಕ್ಷರು ನೀಡಲಿಕ್ಕಿದ್ದಾರೆ. ಮುಂದೆ ಸಮೃದ್ಧಿ ಮಹಿಳಾ ಮಂಡಳಿ ಪೇತ್ರಿ ಚೇರ್ಕಡಿ ಅವರು ತಯಾರಾಗಿರ್ಬೇಕಾಗಿ ಕೇಳಲಿಕ್ಕೆ. Thank you.
ಹುಡುಗಿಗೆ ಚಂದದಿ ಪ್ರಾಣವನ ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವೆಲ್ಲ ಪಡೆದೆ ವಶಬರೀರ ನಾವೆಲ್ಲ ಪಡೆದೆ ವಶಬರೀರ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಮುಂದಿನ ಕಾರ್ಯಕ್ರಮ ಭಗಿನಿ ಮಹಿಳಾ ಮಂಡಳಿಯ ಸದಸ್ಯರಿಂದ ನೃತ್ಯ. ¿Quién eres tú? ¿Dónde has estado? He removido cielo y tierra y no te encontré. Y llegas hoy tan de repente y das sentido a toda mi vida con tu querer. Una vez समझा न मैं जाना जो तुमने मुझसे कहा है सेन्योरिटा मगर फिर भी न जाने क्यों मुझे सुन के अच्छा लगा है señorita. No desvíes la mirada, quédate cerca de mí. Cómame con quiero, Sandina, señorita. Ya que todo
ಇಲ್ಲಿ ನೃತ್ಯವನ್ನು ಪ್ರದರ್ಶಿಸಿದ ನಮ್ಮ ಭಗಿನಿ ಮಹಿಳಾ ಮಂಡಳಿಯ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಭಗಿನಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಅತ್ತಿ ಸೊಸೆ ಎನ್ನುವ ಒಂದು ಕಿರು ಪ್ರಹಸನ. ಅತ್ತೆ ಸೊಸೆ ಈ ಎರಡೂ ಪಾತ್ರದಲ್ಲಿ ಏಕಪಾತ್ರದಲ್ಲಿ ಅಭಿನಯಿಸಿ ತೋರಿಸಿದ್ದೇನೆ. ಈ ಕಡೆ ನಿಂತರೆ ಅತ್ತೆ, ಈ ಕಡೆ ನಿಂತರೆ ಸೊಸೆ. ಮನೆ ಕೆಲಸ ಎಲ್ಲ ಮಾಡಿ ನನಗೆ ಸಾಕಾಗಿ ಹೋಗಿದೆ. ಮಗನಿಗೆ ಮದುವೆ ಆಗಿದೆ, ಆದರೂ ಕೂಡ ನನ್ನ ಸೊಸೆ ಯಾವ ಕೆಲಸ ಮಾಡಲಿಕ್ಕೂ ಬರ್ತಾ ಇಲ್ಲ. ನನಗೂ ಈ ಸೌಟು ಹಿಡಿದು ಹಿಡಿದು ಸಾಕಾಗಿ ಹೋಗಿದೆ. ನಿನ್ನ ಗುಡ್ ಮಾರ್ನಿಂಗಿಗೆ ಬೆಂಕಿ ಬಿತ್ತ, ಈಗ ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು, ಇನ್ನು ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್ ಏನು ನಿನ್ನ ಅವಸ್ಥೆ? ರಾತ್ರಿ ಇಡೀ ಎದ್ದಿರ್ತೀಯ, ಬೆಳಿಗ್ಗೆ ನೋಡಿದ್ರೆ ಮಲಗಿರ್ತೀಯ. ಹೌದತ್ತೆ, ನಾನು ಅಮೇರಿಕದಲ್ಲಿ ಹುಟ್ಟಬೇಕಾಗಿತ್ತು, ಅಪ್ಪಿತಪ್ಪಿ ಇಂಡಿಯಾದಲ್ಲಿ ಹುಟ್ಟಿದ್ದೀನಿ. ನನಗೆ ನಗು ಬರ್ತದೆ. ಯಾಕೆ ಗೊತ್ತಾ? ಇವಳು ಮದುವೆ ಆದಮೇಲೆ ಪರ್ಕಳಪೇಟೆ ದಾಟಿನೇ ಹೋಗಿಲ್ಲ, ಇನ್ನು ಅಮೇರಿಕಂತೆ, ಅಮೇರಿಕ. ಅತ್ತೆ, ಬೆಳಿಗ್ಗೆ ತಿಂಡಿ ಏನು ಮಾಡಿದ್ದೀರತ್ತೆ? ನಾನು ಇಲ್ಲಿ ಪಲ್ಯ ಮಚ್ತಾ ಇದ್ದೀನಿ. ನೀನು ಬೇಕಿದ್ರೆ ದೋಸೆ ಹಿಟ್ಟಿದೆ, ಅದನ್ನು ದೋಸೆ ಹೊಯ್ದು ಮಾಡಿಕೊಂಡು ತಿನ್ನು. ಅತ್ತೆ ಅತ್ತೆ, ಅಡುಗೆ ಮಾಡಿದ್ದೀರಾ ಇವತ್ತು? ಅಡುಗೆ ಪಲ್ಯ ಮಚ್ತಾ ಇದ್ದೇನೆ, ಕಾಣ್ತಾ ಇಲ್ವಾ? ಅನ್ನ ಮಾಡಿದ್ದೀನಿ, ರಸಮ್ ಒಂದು ಮಾಡ್ತೀಯಾ? ರಸಮಿಗೆ ಎಷ್ಟು ಸೀಟಿ ಬೇಕತ್ತೆ? ಅಯ್ಯೋ ಶಿವನೇ, ರಸಮಿಗೆ ಸೀಟಿ ಅಂತೆ, ಸೀಟಿ. ಇವಳು ಇಡೀ ಪರ್ಕಳಪೇಟೆ ಸುತ್ತಾಳೆ, ಅಡುಗೆ ಮನೆ ಕಡೆ ಮಾತ್ರ ಬರ್ತಾ ಇಲ್ಲ. ಏನು ಮಾಡೋದು? ಈಗೆಲ್ಲ ನೋಡಿ, ಅದು ಬಿಗಿ ಟೊಮೆಟೊ ಎಲ್ಲ ಉಂಟಲ್ಲ, ಅದರಲ್ಲಿ ಆರ್ಡರ್ ಮಾಡಿ ಫುಡ್ ತರ್ತಾರೆ. ಅವರಿಗೆ ಅಡುಗೆ ಮನೆ ಯಾಕೆ ಬೇಕು? ಅತ್ತೆ ಅತ್ತೆ, ಅದು ವಿಗ್ಗಿ ಅಲ್ಲ, ಸ್ವಿಗ್ಗಿ. ಟೊಮೆಟೊ ಅಲ್ಲ, ಝೊಮ್ಯಾಟೊ. ನನಗೆ ಗೊತ್ತಾಗಲಿಲ್ಲ ಬಿಡು, ನಾವೆಲ್ಲ ಹಿಂದಿನ ಕಾಲದವರು, ಅದಕ್ಕೆ ನಮಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಮನೆಯಲ್ಲಿ ಮಾಡಿದ್ದೇ ನಾವು ತಿನ್ನೋದು. ಅತ್ತೆ ಅತ್ತೆ, ನಿಮಗೆ ರಂಗೋಲಿ ಹಾಕಕ್ಕೆ ಬರುತ್ತಾ? ರಂಗೋಲಿನ? ಅದರಲ್ಲಿ ನಾನು ತುಂಬ ಎಕ್ಸ್ಪರ್ಟ್. ನಿಮಗೆ ಹೇಳಿಕೊಡಬೇಕಾ? ಹೇಳಿಕೊಡ್ತೀನಿ. ಹೇಳಿಕೊಡೋದು ಏನು ಬೇಡ ಅತ್ತೆ, ನಮ್ಮ ಆಫೀಸಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ನೀವು ರಂಗೋಲಿ ಹಾಕಿಕೊಟ್ರೆ ಸಾಕು. ಅದಾ, ನನಗೆ ಎಲ್ಲ ಮರ್ತು ಹೋಗಿರ್ಬೇಕು ನೋಡು, ಅದಕ್ಕೆ ಯಾವುದೀಗ ನೆನಪಾಗ್ತಾ ಇಲ್ಲ. ಅತ್ತೆ ಅತ್ತೆ, ನಿಮಗೆ ಮನೆಯಲ್ಲಿ ಕೂತು ಕೂತು ಬೇಜಾರಾಗಲ್ವಾ ಅತ್ತೆ? ಏನು ನನಗೆ ಬೇಜಾರ? ಮನೆಯಲ್ಲಿ ಇಲ್ಲಿ ಬೆಟ್ಟದಷ್ಟು ಕೆಲಸ ಇದೆ. ನಿನ್ನ ಮಾವ ಏನು ಬಂದು ಮಾಡ್ತಾನ ಕೆಲಸನ? ನೀನಂತೂ ಒಂದು ಕೆಲಸಕ್ಕೂ ಬರ್ತಾ ಇಲ್ಲ. ನಾನು ಏನು ಮಾಡಲಿ ಹೇಳು? ಹಾಗಲ್ಲ ಅತ್ತೆ, ನಾವು ಒಂದು ಆಲೋಚನೆ ಮಾಡಿದ್ದೇನೆ, ನಿಮ್ಮ ಮಗ ಕೂಡ ಅದಕ್ಕೆ ಒಪ್ಪಿದ್ದಾರೆ. ನೋಡು ನೋಡು, ನೀನು ನನ್ನ ಸುದ್ದಿಗೆ ಬಂದರೆ ಜಾಗ್ರತೆ. ನಾನು ಇಷ್ಟು ಕೆಲಸ ಮಾಡಿಕೊಂಡು ನನ್ನಷ್ಟಕ್ಕೆ ನಾನಿದ್ದೇನೆ, ನನ್ನನ್ನು ನನ್ನಷ್ಟಕ್ಕೆ ಇರಲಿಕ್ಕೆ ಬಿಡು. ನೀನಂತೂ ನನ್ನ ಸುದ್ದಿಗೆ ಬರಬೇಡ. ಹಾಗಲ್ಲ ಅತ್ತೆ, ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಗೊತ್ತಾ? ಅದನ್ನು ನಾನು ಈ ಇನ್ಸ್ಟಾಗ್ರಾಮಿಗೆ ಹಾಕಿ ಚಂದ ಬ್ಯಾಕ್ಗ್ರೌಂಡ್ ಮಾಡಿ ಇನ್ಸ್ಟಾಗ್ರಾಮಿಗೆ ಹಾಕಿದ್ದೇನೆ. ಲಕ್ಷಾಂತರ ಲೈಕ್ಸ್ ಬಂದಿದೆ ಗೊತ್ತಾ ಅತ್ತೆ?
ಏನೇ ನನ್ನ ಸೊಸೆ ಅಷ್ಟೊಂದು ನೈಸ್ ಬಂದಿದ್ದ, ನನ್ನ ಈ ಸೌಟಿಗೆ ಬೆಲೆ ಬಂದಿದ್ಯಾ? ಹೌದತ್ತೆ, ನೀವು ಚೆನ್ನಾಗಿ ಅಡುಗೆ ಮಾಡಿ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಖಂಡಿತ ನಿಮಗೆ ಲಕ್ಷಾಂತರ ಲೈಕ್ ಬರುತ್ತೆ, ತುಂಬ ಹಣವೂ ಸಂಪಾದನೆ ಆಗುತ್ತೆ. ಅಯ್ಯೋ ನನ್ನ ಜಾಣ ಸೊಸೆ, ಮುದ್ದು ಸೊಸೆ, ನೀವೆಲ್ಲ ಇವತ್ತು ಮಹಿಳಾ ದಿನಾಚರಣೆಗೆ ಇಷ್ಟು ಜನ ಸೇರಿದ್ದೀರಲ್ಲ, ನನ್ನ ಸೊಸೆ ವಿಡಿಯೋ ಮಾಡ್ತಾಳಂತೆ. ನಾನು ನಿಮ್ಮನ್ನು ಯೂಟ್ಯೂಬಲ್ಲೇ ಭೇಟಿಯಾಗ್ತೇನೆ. ಖಂಡಿತ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಸೊಸೆ ಈಗ ಕಾಯ್ತಾ ಇದ್ದಾಳೆ. ಮುಂದೆ ನಿಮ್ಮ ಭೇಟಿ ಯೂಟ್ಯೂಬ್ನಲ್ಲಿ. ಈ ಸೌಟಿಗೂ ಬೆಲೆ ಬಂದಿದೆ ನನ್ನ ಸೊಸೆಯಿಂದ. ಬರ್ತೀನಿ, ಧನ್ಯವಾದ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊಂದ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು.
ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಬದುಕಿನ